ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ನೆತ್ತಿಯ ಮೇಲೆ ಸೂರ್ಯನ ರಣವಿಕ್ರಮ ಅವತಾರ ಜೋರಾಗಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಬಿಸಿಲಿನ ತಾಪಮಾನ ಬಾಗಲಕೋಟೆಯ ಜನರನ್ನ ಕಾಡ್ತಾ ಇದೆ. ಅದರ ಜೊತೆಗೆ ಏನು ಕೆರೆ ಕಟ್ಟೆಗಳು, ನದಿ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ಬತ್ತಿ ಹೋಗಿ ಒಂದು ರೀತಿಯಲ್ಲಿ ಬರದ ಚಿತ್ರಣ ಕಂಡು ಬರ್ತಾ ಇದೆ. ಆದರೆ ಇಂತಹ ಸಂದರ್ಭದಲ್ಲಿ ನಾವೊಂದು ಸ್ಥಳವನ್ನ ತೋರಿಸ್ತಾ ಇದೀವಿ. ಆ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ನಿಜವಾಗ್ಲೂ ಕೂಡ ಅದನ್ನ ನೋಡೋಕೆ ತುಂಬಾ ಒಂದು ಹರ್ಷದಾಯಕವಾದಂತಹ ವಿಚಾರ. ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ಪುಷ್ಕರಣಿಯಲ್ಲಿ ಮಿಂದೇಳುತ್ತಾ ಇದ್ದಾರೆ. ಇದು ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವಂತಹ ಏನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಏನು ಮಹಾಕೂಟ ಅಂತ ಏನೋ ಒಂದು ಐತಿಹಾಸಿಕ ಸ್ಥಳ ಇದೆ. ಮಹಾಕೂಟೇಶ್ವರನ ದೇವಸ್ಥಾನದಲ್ಲಿ ಸ್ನಾನ ಮಾಡಿದಂತಹ ಏನು ಪ್ರವಾಸಿಗರು ನಂತರ ಈ ಒಂದು ಸ್ಥಳದಲ್ಲಿ ಬಂದು ಏನೋ ಪುಣ್ಯ ಸ್ನಾನ ಮಾಡ್ತಾರೆ. ದರ್ಶನ ಬಳಿಕ ಪುಣ್ಯ ಸ್ನಾನ ಮಾಡ್ತಾರೆ. ಈ ಒಂದು ಪುಷ್ಕರಣಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿರೋದನ್ನ ನಾವು ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇಂತಹ ಸಂದರ್ಭದಲ್ಲಿ ನೀರು ಇರೋದೇ ತುಂಬಾನೇ ಕಷ್ಟ ಸಾಧ್ಯ. ಜಲಮೂಲಗಳು ಎಲ್ಲ ಕೂಡ ಬತ್ತಿ ಹೋಗಿವೆ. ಆದರೆ ಅಂತಹ ಸಂದರ್ಭದಲ್ಲಿ ಇವರು ನೀರಲ್ಲಿ ಮಿಂದೇಳ್ತಾ ಇದ್ದಾರೆ. ಈ ಒಂದು ಹೊಂಡದ ಬಗ್ಗೆ ಹೇಳೋದಾದ್ರೆ, ಪುಷ್ಕರಣಿ ಹೊಂಡದ ಬಗ್ಗೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು, ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತದ್ದು. ಇದುವರೆಗೂ ಕೂಡ ಐತಿಹಾಸಿಕವಾಗಿ ನಾವು ಗಮನಿಸಿ ನೋಡೋದಾದ್ರೂ ಕೂಡ ಒಂದೇ ಒಂದು ಸಾರಿ ಇದು ಬತ್ತಿದ ಉದಾಹರಣೆ ಇಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ನಿರಂತರವಾಗಿ ನೀರು ಸದಾ ಇಲ್ಲಿ ಶಾಶ್ವತವಾಗಿರುತ್ತೆ. ಅಂತ ಒಂದು ಪುಷ್ಕರಣಿ ಹೊಂಡದಲ್ಲಿ ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಎಲ್ಲ ವಯೋಮಾನದವರು ಇಲ್ಲಿ ಬಂದು ಮಿಂದೇಳ್ತಾ ಇದ್ದಾರೆ. ಆ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಜನ ದೇವರ ದರ್ಶನದ ಜೊತೆಗೆ ಈ ಪುಣ್ಯ ಸ್ನಾನವನ್ನ, ಅದರ ಅನುಭವವನ್ನು ಪಡೆದು ಎಂಜಾಯ್ ಮಾಡ್ತಾ ಇರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಆದರೆ ಇದು ದಕ್ಷಿಣದ ಕಾಶಿ ಎಂದು ಹೆಸರಾಗಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಪುಷ್ಕರಣಿ ಹೊಂಡದಲ್ಲಿ ಸ್ನಾನ ಮಾಡಿದರೆ ರೋಗ ರುಜಿನಗಳು ದೂರ ಆಗ್ತವೆ. ಏನು ಚರ್ಮ ರೋಗ ಆಗಿರ್ಬೋದು, ಬೇರೆ ಬೇರೆ ರೋಗ ರುಜಿನಗಳು ಕೂಡ ದೂರ ಆಗ್ತವೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿನ ಪ್ರವಾಸಿಗರಲ್ಲಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ಇಲ್ಲಿ ಸ್ನಾನವನ್ನು ಮಾಡ್ತಾರೆ, ಏನು ಪವಿತ್ರ ಸ್ನಾನ ಮಾಡಿ ಹೋಗ್ತಾರೆ. ಆ ನಿಟ್ಟಿನಲ್ಲಿ ತುಂಬಾನೇ ವಿಶೇಷವಾಗಿರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲ ಕಡೆ ಬರದ ಛಾಯೆ ಆವರಿಸಿರುವಂಥದ್ದು. ನದಿ ಹಳ್ಳ ಕೊಳ್ಳಗಳು ಬತ್ತಿ ಹೋಗಿವೆ. ಇಂತಹ ಸಂದರ್ಭದಲ್ಲಿ ಈ ಮಹಾಕೂಟೇಶ್ವರನ ಸನ್ನಿಧಿಯಲ್ಲಿರುವಂತಹ ಪುಷ್ಕರಣಿ ಹೊಂಡ ಮಾತ್ರ ಇದುವರೆಗೂ ಕೂಡ ಬತ್ತದೇ ಶಾಶ್ವತವಾಗಿ ನೀರಿನೊಂದಿಗೆ ಕೂಡಿರುವಂಥದ್ದು ನಿಜವಾಗ್ಲೂ ತುಂಬಾನೇ ವಿಶೇಷ. ಆ ನಿಟ್ಟಿನಲ್ಲಿ ಆ ಒಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ಕೂಡ ಪುಣ್ಯ ಸ್ನಾನಕ್ಕೆ ಮಾಡಿ ಅದರ ಜೊತೆಗೆ ಮಹಾಕೂಟೇಶ್ವರ ದೇವಸ್ಥಾನದ ಒಂದು ಆ ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾ ಇರುವಂತಹ ಸನ್ನಿವೇಶ ಇಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.